ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಪ್ರತಿದಿನದಂತೆ ಇವತ್ತು ಕೂಡ ಮಧ್ಯಾಹ್ನ 3 ಗಂಟೆಗೆ ದಿನದ ವಿದ್ಯಮಾನವನ್ನ ಪ್ರಶ್ನೆಗಳ ಮೂಲಕ ಮತ್ತಷ್ಟು ಆಳವಾಗಿ ಹಾಗೆ ವಿಭಿನ್ನವಾಗಿ ವಿವರಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಕೂಡ ಇದೇ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಕೆ, ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಆ ಸುದ್ದಿಯ ಸುತ್ತ ಇರುವ 3 ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಯಾವ ಸುದ್ದಿ ಅದು ಅನ್ನೋದು. ಏನು ಅನ್ನೋ ಪ್ರಶ್ನೆಗೆ ಉತ್ತರ ಪೆನ್ ಡ್ರೈವ್ ಸೀಕ್ರೆಟ್. ನಿನ್ನೆ ಕುಮಾರಸ್ವಾಮಿ ಅವರು ತಮ್ಮ ಕಿಸೆಯಿಂದ ತೆಗೆದು ತೋರಿಸಿದ ಪೆನ್ ಡ್ರೈವ್, ಇದರಲ್ಲಿ ಆಡಿಯೋ ಬಾಂಬ್ ಇದೆ, ಆಡಿಯೋ ಸಾಕ್ಷ್ಯ ಇದೆ, ವರ್ಗಾವಣೆ ದಂಧೆ ಹಾಗೆ ಸಚಿವರೊಬ್ಬರು ಇದರಲ್ಲಿ ತಗಲಾಕೊಳ್ಳೋ ಸಾಧ್ಯತೆ, ಈ ರೀತಿ ಪುಂಕಾನುಪುಂಕ ಆರೋಪವನ್ನ ಮಾಡಿದ್ರು. ಅದೇ ಪೆನ್ ಡ್ರೈವ್ ನ ಸೀಕ್ರೆಟ್ ಇವತ್ತು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಯಾರ ನಡುವೆ ನಡೀತು ಇವತ್ತಿನ ಮಾತುಕತೆ ಪೆನ್ ಡ್ರೈವ್ ಸಲುವಾಗಿ? ಆ ಪ್ರಶ್ನೆಗೆ ಉತ್ತರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಹಾಲಿ ಸಚಿವರಾದ ಕೆಜೆ ಜಾರ್ಜ್ ಅವರ ನಡುವೆ ನಡೀತು ಮಾತುಕತೆ. ಯಾಕೆ ಅನ್ನೋ ಮತ್ತೊಂದು ಪ್ರಶ್ನೆಗೆ ಉತ್ತರ ವರ್ಗಾವಣೆ ದಂಧೆಯ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ನಿನ್ನೆ ಕೂಡ ಹೇಳಿದ್ರು, ಇಂಧನ ಇಲಾಖೆಯಿಂದಲೇ 2 ಟ್ರಾನ್ಸ್ಫರ್ ಆಗಿದೆ, ಒಂದೊಂದು ಟ್ರಾನ್ಸ್ಫರ್ಗೆನೆ 10 ಕೋಟಿಯಷ್ಟು ಡೀಲಿಂಗ್ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ರು. ಇಂಧನ ಇಲಾಖೆ ನೇರವಾಗಿ ಕೆಜೆ ಜಾರ್ಜ್ ಅವರ ಅಡಿಯಲ್ಲಿ ಬರುವಂತಹ ಇಲಾಖೆ. ಹೀಗಾಗಿ ಇವತ್ತು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಕೆಜೆ ಜಾರ್ಜ್ ಅವರು ಪ್ರತಿ ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಹಾಗಾದ್ರೆ ಕುಮಾರಸ್ವಾಮಿ ಹಾಗೆ ಕೆಜೆ ಜಾರ್ಜ್ ನಡುವೆ ಸದನದಲ್ಲಿ ನಡೆದ ಮಾತುಕತೆಯ ಡೀಟೇಲ್ಸ್ ಗಮನಿಸ್ತಾ ಹೋಗೋಣ. ಇವತ್ತು ಸದನ ಕಲಾಪದ ಸಂದರ್ಭದಲ್ಲೂ ಕೂಡ ಪೆನ್ ಡ್ರೈವ್ ನದ್ದೇ ಗದ್ದಲ ಮುಂದುವರೆದಿದೆ. ವರ್ಗಾವಣೆ ಬಗ್ಗೆ ದಾಖಲೆ ಕೊಡಿ ಅಂತ ಹೇಳಿ ಕೆಜೆ ಜಾರ್ಜ್ ಪ್ರಶ್ನೆ ಮಾಡಿದ್ದಾರೆ. ನೀವು ಹೇಳಿದ್ರಲ್ಲ, ಇಂಧನ ಇಲಾಖೆಯಲ್ಲೇನೆ 2 ಟ್ರಾನ್ಸ್ಫರ್ ಆಗಿದೆ ಒಂದೇ ದಿನ, ಒಂದು ವರ್ಗಾವಣೆಗೆ 10 ಕೋಟಿಯಂತೆ ಇಲ್ಲಿ ದಂಧೆ ನಡೀತಿದೆ ಅನ್ನೋ ಆರೋಪ ಮಾಡಿದ್ರಲ್ಲ. ಕೇವಲ ಆರೋಪ ಮಾಡಿದ್ರೆ ಸಾಕಾಗೋದಿಲ್ಲ, ಬದಲಾಗಿ ಈ ವರ್ಗಾವಣೆ ಬಗ್ಗೆ ದಾಖಲೆಯನ್ನ ಪ್ರೊಡ್ಯೂಸ್ ಮಾಡಿ ಅನ್ನೋ ನೇರ ಪ್ರಶ್ನೆಯನ್ನ ಕೇಳಿದ್ದಾರೆ ಕೆಜೆ ಜಾರ್ಜ್. ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟ ಕುಮಾರಸ್ವಾಮಿ ಅವರು, ರಾಜೀನಾಮೆ ಕೊಡ್ತೀನಿ ಅಂತ ಒಪ್ಕೊಳ್ಳೋದಾದ್ರೆ ನಾನು ರಹಸ್ಯವನ್ನ ಬಯಲು ಮಾಡೋಕೆ ಸಿದ್ಧ ಅಂತ ಕೌಂಟರ್ ಸವಾಲನ್ನ ಎಸೆದಿದ್ದಾರೆ. ಆಡಿಯೋ ವ್ಯವಸ್ಥೆ ಮಾಡಿಸಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ಮಾತುಕತೆ ಕೂಡ ನಡೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ಜೊತೆಗೇನೆ ಕೇವಲ ಕುಮಾರಸ್ವಾಮಿ ಅವರ ಆರೋಪ ಮಾತ್ರ ಅಲ್ಲ, ಜಾರ್ಜ್ ಹಾಗೆ ಎಂ ಬಿ ಪಾಟೀಲ್ ಸೇರೇನೆ ಬರೋಬ್ಬರಿ 2400 ಕೋಟಿಯಷ್ಟು ಅಕ್ರಮ ಮಾಡ್ತಿದ್ದಾರೆ ಅಂತ ಹೇಳಿ ಯತ್ನಾಳ್ ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಇದೇ ಕಾರಣಕ್ಕೆ ಸದನದಲ್ಲಿ ಗದ್ದಲ ಏರ್ಪಡ್ತು. ಗದ್ದಲ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಕಲಾಪವನ್ನ ಮುಂದೂಡುವ ಹಂತಕ್ಕೆ. ಹಾಗಾದ್ರೆ ಯಾವ ರೀತಿ ಇತ್ತು ಈ ಪೆನ್ ಡ್ರೈವ್ ಸೀಕ್ರೆಟ್ ನ ಸುದ್ದಲ ಮಾತಿನ ಚಕಮಕಿ ಗಮನಿಸೋಣ. ಸಿಐಡಿದು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ನಂತರ ಸಿಬಿಐ ಕೇಳಿದ್ರ, ಡಿ ಕೆ ರವಿ ಅವ್ರ ಕೇಸಲ್ಲಿ ಸಿಬಿಐ ಕೇಳಿದ್ರ, ಒಂದೇ ವಾರದಲ್ಲಿ ಸತ್ಬಿಟ್ಟು ಸಿಬಿಐ ಕೊಟ್ಟಿದ್ದೀವಿ. ಅದೇ ರೀತಿ ಗಣಪತಿ ಇದರಲ್ಲಿ ಸಮೇತ ನೀವು ಇದೇ ತರ ಮಾಡಿ ಎಲ್ಲ ಗಲಾಟೆ ಮಾಡಿಬಿಟ್ಟು ಕುಶಾಲನಗರಕ್ಕೆ ಹೋಗ್ಬಿಟ್ಟು ಎಲ್ಲ ಮಾಡಿದ್ರ, ಅದು ಸಿಬಿಐ ಕೊಟ್ಟಿದ್ದೀವಿ. ನನಗೇನು ಅಂತ ಹೇಳ್ಬಿಟ್ರೆ, ನೀವು ಒಂದು ದಿವಸ ಆದರೂ ಅದು ವಿಷಯ ಸಿಬಿಐ ರಿಪೋರ್ಟು ಸಿಐಡಿ ರಿಪೋರ್ಟ್ ಬಂದ್ಮೇಲೆ ತಪ್ಪಾಯ್ತು ಅಂದ್ರೆ ಒಂದು ದಿವಸ ಆದ್ರೂ ಹೇಳಿದ್ರ? ನೀವೆಲ್ಲ ಇಲ್ಲಿ ಮಾತಾಡ್ತೀರಾ, ನಿಮಗೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದ ನೀವು? ನಿನ್ನೆ ನೀವು ಹೇಳ್ತಾರ ಇಂಧನ ಇಲಾಖೆಯಲ್ಲಿ 5 ಕೋಟಿ 10 ಕೋಟಿ ಟ್ರಾನ್ಸ್ಫರ್ಗೆ ಆಗಿದೆ, ಪೆನ್ ಡ್ರೈವ್ ಇದೆ ಅಂತ ಹೇಳ್ತಿರಲ್ಲ, ದಯವಿಟ್ಟು ಕೊಡಿ ಪೆನ್ ಡ್ರೈವ್. ಸುಮ್ಮನೆ ನೀವು ನಿಜವಾಗಿ ನೀವು ಇಲ್ಲಿ ಭಾಷಣ ಮಾಡಿ ತೇಜವಾದ ಮಾಡಿಬಿಡ್ತೀರಾ. ದಯವಿಟ್ಟು ಅದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಮಗೂ ಗೊತ್ತಿದೆ ತೇಜವಾದ ಮಾಡ್ಲಿಕ್ಕೆ. ದಯವಿಟ್ಟು ಸಾಕ್ಷ್ಯಾಧಾರ ಇದ್ರೆ, ಎವಿಡೆನ್ಸ್ ಇದ್ರೆ ಮಾತಾಡಿ. ಇವತ್ತು ಎನ್ಕ್ವೈರಿ ಇದೇ ವಿಷಯನೇ. ನಿಮ್ಮ ಎನ್ಕ್ವೈರಿ ಮೇಲೆ ತಾವು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡು ಒಂದು ಡೆತ್ ನೋಟ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು, ಬೇರೆದೆಲ್ಲ ಇಟ್ಕೊಂಡು ಮಾತಾಡ್ತಾ ಇರೋದಿಲ್ಲ. ಹಂಗೆ ಮಾತಾಡಿದ್ರ ಯಾವ್ದ್ರಲ್ಲಿ? ಗಣಪತಿ ವಿಚಾರ, DSP ಗಣಪತಿ ವಿಷಯದಲ್ಲಿ ಎಷ್ಟು ಮಾಡಿದ್ರ? ಗಣಪತಿ ವಿಷಯದಲ್ಲಿ ಅವನೇನ್ ಡೆತ್ ನೋಟ್ ಇಟ್ಟಿದ್ರು. ಅಧ್ಯಕ್ಷರೇ, ಹಿರಿಯರೆಲ್ಲ ಹೇಳ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀವಿ.
ಒಂದ್ ಕಡೆ ಕುಮಾರಸ್ವಾಮಿ ಅವರು ಸಿಡಿಸಿದ್ದ ಪೆನ್ ಡ್ರೈವ್ ನ ಬಾಂಬ್ ಈ ಮಟ್ಟಿನ ಸದ್ದು ಗದ್ದಲಕ್ಕೆ ಕಾರಣವಾದ್ರೆ ಮತ್ತೊಂದು ಬಾಂಬ್ ಅನ್ನ ಕೂಡ ಸಿಡಿಸಿದ್ರು ಕುಮಾರಸ್ವಾಮಿ ಅವರು. ಅದೇ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಮುಂದಿನ ಸುದ್ದಿ ಯಾವುದು, ಅದರ ಸುತ್ತ ಇರುವ 3 ಪ್ರಶ್ನೆ ಯಾವುದು, ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವ್ರದ್ದು ಏನ್ ಸುದ್ದಿ ಅನ್ನೋ ಎರಡನೇ ಪ್ರಶ್ನೆಗೆ ಶ್ಯಾಡೋ ಸಿಎಂ ಅನ್ನೋ ಆರೋಪ ವಿರೋಧ ಪಕ್ಷದವರು ಮಾಡ್ತಿದ್ದಾರೆ. ಇದಕ್ಕೂ ಕೂಡ ಮೂಲ ಕುಮಾರಸ್ವಾಮಿ ಅವರ ಆರೋಪ. ವೈಎಸ್ಟಿ ಟ್ಯಾಕ್ಸ್ ಅಂತ ಹೇಳಿ ಕಲೆಕ್ಟ್ ಆಗ್ತಿದೆ ರಾಜ್ಯದಲ್ಲಿ ಅನ್ನೋ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ರು ಕುಮಾರಸ್ವಾಮಿ ಅವರು ಕಳೆದ 2-3 ದಿನಗಳ ಹಿಂದೆ. ಇದನ್ನೇ ಮುಂದುವರಿಸ್ತಾ ಇದೆ ರಾಜ್ಯ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿಗಳೇನೋ ಇದ್ದಾರೆ ಸಿದ್ದರಾಮಯ್ಯ ಅವರು, ಆದ್ರೆ ಶ್ಯಾಡೋ ಸಿಎಂ ಆಗಿ ಕೆಲಸ ಮಾಡ್ತಾ ಇರೋದು ಅವರ ಪುತ್ರ ಯತೀಂದ್ರ ಅನ್ನೋ ಆರೋಪವನ್ನ ರಾಜ್ಯ ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ಯಾಕೆ ಈ ಆರೋಪ ಅನ್ನೋದಕ್ಕೆ ಉತ್ತರ ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪವನ್ನ ಮುಂದುವರಿಸ್ತಾ ಬಿಜೆಪಿಯವರು ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ. ರಾಜ್ಯದಲ್ಲಿ ಆಡಳಿತವನ್ನ ನಡೆಸಲಿಕ್ಕೆ ಮತದಾರರು ಮತ ಹಾಕಿರೋದು ಕಾಂಗ್ರೆಸ್ ಗವರ್ನಮೆಂಟ್ಗೆ. ಇನ್ನು ಅದೇ ಎಲೆಕ್ಷನ್ ನಲ್ಲಿ ಹಿಂದೆ ಸರಿದಿದ್ದ ಯತೀಂದ್ರ ಅವರಿಗೆ ಈಗೇನು ಕೆಲಸ, ಅವರು ಶಾಡೋ ಸಿಎಂ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಿ ಬಿಜೆಪಿ ಪಾಳೆಯ ಟ್ವೀಟ್ ಮಾಡಿದೆ. ಅಲ್ಲಿಗೆ ಟಾರ್ಗೆಟ್ ಯತೀಂದ್ರ ಕೇವಲ ಕುಮಾರಸ್ವಾಮಿ ಅವರ ಪಾಳೆಯ ಮಾತ್ರ ಅಲ್ಲ, ಬಿಜೆಪಿ ಪಾಳೆಯದಲ್ಲೂ ಕೂಡ ಆಗ್ತಾ ಇರೋದನ್ನ ನಾವು ಈ ಮೂಲಕ ಗಮನಿಸ್ತಾ ಹೋಗ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ವೈಎಸ್ಟಿ ಆರೋಪಕ್ಕೆ ಗುರಿಯಾಗಿದ್ರು. ಕುಮಾರಸ್ವಾಮಿ ಅವರು ಮಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಹೇಳಿ ಕಲೆಕ್ಟ್ ಆಗ್ತಾ ಇದೆ, ವರ್ಗಾವಣೆಯಿಂದ ಹಿಡಿದ್ಬಿಟ್ಟು ಸರ್ಕಾರದ ಯಾವುದೇ ಕೆಲಸ ಆಗ್ಬೇಕು ಅಂತಂದ್ರೂ ಕೂಡ ಕೇವಲ ರೆಕಮೆಂಡೇಶನ್ ಲೆಟರ್ ಅಲ್ಲ, 30 ಲಕ್ಷ ಹಾರ್ಡ್ ಕ್ಯಾಶ್ ಬೇಕು ಅಂತ ಕೂಡ ಕೇಳಲಾಗ್ತಾ ಇದೆ. ಇದರಲ್ಲಿ ವೈಎಸ್ಟಿ ಅಂತ ಹೇಳಿ ಸಪರೇಟ್ ಆಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಇದನ್ನೇ ಮುಂದುವರಿಸ್ತಾ ಬಿಜೆಪಿ ಟ್ವೀಟ್ ಮಾಡಿದೆ. ಶ್ಯಾಡೋ ಸಿಎಂ ಯತೀಂದ್ರ ಸಿದ್ದರಾಮಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಭಾವಚಿತ್ರ, ಅದರ ಹಿಂದೆ ಶ್ಯಾಡೋ ರೀತಿಯಲ್ಲಿ ಅಂದ್ರೆ ನೆರಳಿನ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಕೂಡ ಅಳವಡಿಸಿ ಟ್ವೀಟ್ ಮಾಡಿದೆ ರಾಜ್ಯ ಬಿಜೆಪಿ ಪಾಳೆಯ. ಮಾಜಿ ಶಾಸಕರು ಮನೆಯಲ್ಲಿರ್ತಾರೆ, ಅವ್ರಿಗೂ ಹಾಗೆ ಈ ಆರೋಪಕ್ಕೂ ಸಂಬಂಧ ಇಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ರು. ಇದಕ್ಕೂ ಕೂಡ ಕೌಂಟರ್ ರಿಯಾಕ್ಷನ್ ಬಂದಿದೆ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ. ಮನೆಯಲ್ಲಿ ಇಟ್ಕೊಂಡೇ ಇಷ್ಟ ಆದ್ರೆ ಇನ್ ಕೇಸ್ ಹೊರಗೆ ಬಂದ್ಬಿಟ್ರೆ ಇನ್ ಹೇಗೆ ಅಂತ ಹೇಳಿ ಮರು ಪ್ರಶ್ನೆಯನ್ನ ಕೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಾವೀಗ ಗಮನಿಸ್ತಾ ಇರೋದು ರಾಜ್ಯ ಬಿಜೆಪಿ ಪಾಳೆಯದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಮಾಡಲಾಗಿರುವ ಟ್ವೀಟ್. ಕಮಿಷನ್ ಮಾಸ್ಟರ್ ಇನ್ ದ ಶಾಡೋಸ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಟ್ಯಾಗ್ ಲೈನ್ ಅನ್ನ ಕೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರ, ಅದರ ಹಿಂದೆ ನೆರಳಿನ ಆಕೃತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಹಾಕಿ ಬಿಜೆಪಿ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಟ್ವೀಟ್ ಮಾಡಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡಿದ ಹೇಗಿತ್ತು, ಹಾಗೆ ಕುಮಾರಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್ ಹೇಗಿತ್ತು ಕೇಳೋಣ. ಈ ರಾಜ್ಯದಲ್ಲಿ ದೇಶದಲ್ಲಿ GST ಅನ್ನೋದು ಬಂತು. ಈಗ ಈ ಸರ್ಕಾರದಲ್ಲಿ ಅದೆಂತದ್ದು ವೈಎಸ್ಟಿ ಅಂತ ತೆರಿಗೆ ಶುರುವಾಗಿದೆಯಂತೆ. ಅದೆಲ್ಲ ಚರ್ಚೆ ಆಗಬೇಕಲ್ಲ ಈಗ. ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲಪ್ಪ, ಅದಕ್ಕೆ ವೈಎಸ್ಟಿ ಅಂದ್ರೆ ಯಾರ ಜನ ಹೊರಗಡೆ ಜನ ಮಾತಾಡ್ತಾರೆ. ವೈಎಸ್ಟಿ ಟ್ಯಾಕ್ಸ್ ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. ಯತೀಂದ್ರ ಅವ್ರೇನು ಅವ್ರು MLA ಅಲ್ವಾ, ex-MLA ಆಗಿರ್ಲಿಲ್ವಾ? ಅವ್ರ ಮನೆಯಲ್ಲಿ ಇದ್ದಾರೆ, ಅವ್ರ ಮೇಲೆ ಸುಮ್ಮನೆ ಹಾಗಾದ್ರೆ ಅವ್ರ ಮನೆ ಮಗ ಇದ್ನಲ್ಲ, ಅವ್ರ ಮನೆ ಮಗನ ಮೇಲೆ ಏನಂತ ಕರೆಯೋದು? ಅವ್ರ ಹೆಂಡತಿ MLA ಆಗಿದ್ರಲ್ಲ, ಅವ್ರ ತಮ್ಮ ಅವ್ರ ಅಣ್ಣ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ಅಣ್ಣನ ಮಕ್ಕಳೆಲ್ಲ MLA ಇವರೆಲ್ಲ ಆಗಿದಾರಲ್ಲ, ಏನಂತ ಕರಿಬೇಕು ಅವ್ರಿಗೆ? ಈ ರಾಜ್ಯದ ಮುಖ್ಯಮಂತ್ರಿಯ ನೆರಳಿನಲ್ಲೇ ಏನೇನ್ ನಡೀತಿದೆ ಅನ್ನೋದು ಬೀದಿಲ್ ಜಗಜ್ಜಾಹಿರ, ಬೀದಿಲ್ ಚರ್ಚೆ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಹೋದ್ರೆ ಮೈಸೂರಲ್ಲಿ ಚರ್ಚೆ ಮಾಡ್ತಾರೆ. ಮನೇಲಿ ಮಲಗವ್ರೆ ಅಂದ್ರಲ್ಲ, ಮನೇಲಿ ಮಲಿಕಂಡೆ ಹಂಗಿದ್ರೆ ಇಷ್ಟೆಲ್ಲ ಹೊರಗಡೆ ಬಂದೈತೆ ವಿಷಯ ಅಂದ್ರೆ, ಇನ್ನು ಮನೆಯಿಂದ ಹೊರಗಡೆ ಬಂದ ಮೇಲೆ ಏನೇನಾಯ್ತದೆ, ಇನ್ನೇನೇನು ಬರಬಹುದು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಕುಮಾರಸ್ವಾಮಿ ಸಿಡಿಸಿದ ಬಾಂಬ್ ಅನ್ನ ಇದೀಗ ರೀಕ್ರಿಯೇಟ್ ಮಾಡಿ ಶ್ಯಾಡೋ ಸಿಎಂ ಟ್ಯಾಗ್ ಲೈನ್ ಕೊಟ್ಟು ಬಿಜೆಪಿ ಟ್ವೀಟ್ ಮಾಡಿದೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಕ್ಲಾರಿಫಿಕೇಶನ್ ಮಾಡೋ ಪ್ರಯತ್ನ, ಆದ್ರೆ ಇದು ಮತ್ತಷ್ಟು ರಾಜಕೀಯ ವಾಕ್ ಸಮರಕ್ಕೆ ವೇದಿಕೆ. ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ, ಕುಮಾರಸ್ವಾಮಿ ಅವರು ಹೇಳಿದಂತ ಆ ಒಂದು ಪದ ಏನಂದ್ರೆ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ರೀತಿಯಲ್ಲಿ ರಾಜ್ಯದಲ್ಲಿ ವೈಎಸ್ಟಿ ಇದೆ. ವೈಎಸ್ಟಿ ಅಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾರೆ. ಆ ಆರೋಪ ದಿನೇ ದಿನೇ ಅಸೆಂಬ್ಲಿಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಾಕಷ್ಟು ರಾಜಕೀಯ ಟೀಕೆಗಳಿಗೆ, ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇದೆ. ಇದಕ್ಕೆ ಇವತ್ತು ಖುದ್ದು ತಮ್ಮ ಮಗನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ.
ಕುಮಾರಸ್ವಾಮಿ ಮಾಡಿರುವಂತಹ ಆರೋಪದಲ್ಲಿ ಯಾವುದೇ ಒಂದು ಹುರುಳಿಲ್ಲ. ಕುಮಾರಸ್ವಾಮಿ ಏನಿದ್ರು ಕೂಡ ಹಿಟ್ ಅಂಡ್ ರನ್ ಕೇಸ್ ಅನ್ನುವಂತ ಒಂದು ಟಾಂಗ್ ಅನ್ನ ಕೂಡ ಕೊಡ್ತಾರೆ. ಜೊತೆಗೆ ಯತೀಂದ್ರ ಅವರು ಈ ಹಿಂದೆ ಶಾಸಕರಾಗಿದ್ರು, ಈಗ ಮಾಜಿ ಶಾಸಕರು, ಅವರು ಮನೆಯಲ್ಲಿದ್ದಾರೆ, ಅವ್ರು ಯಾಕೆ ಹಸ್ತಕ್ಷೇಪ ಮಾಡ್ತಾರೆ, ಇದ್ರಲ್ಲಿ ಯಾವುದೇ ರೀತಿಯಾದಂತ ಹುರುಳಿಲ್ಲ ಅನ್ನುವಂತ ಆರೋಪವನ್ನ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾರೆ. ಹಾಗೇನಾದ್ರು ದಾಖಲೆ ಇದ್ರೆ ಕೊಡಿ, ನಾವು ಅದನ್ನ ತನಿಖೆ ಮಾಡಿಸೋದಕ್ಕೂ ಕೂಡ ಸಿದ್ಧ ಅನ್ನುವಂತ ಒಂದು ಸಮಜಾಯಿಷಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾರೆ. ಅದಾದ ಬಳಿಕ ಅದಕ್ಕೆ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಒಂದು ತಿರುಗೇಟನ್ನ ಕೊಡ್ತಾರೆ. ಯತೀಂದ್ರ ಅವರು ಮಾಜಿ ಶಾಸಕರಾಗಿ ಮನೆಯಲ್ಲಿದ್ದೇನೆ, ಇಷ್ಟೆಲ್ಲ ವರ್ಗಾವಣೆಗಳು, ಇಷ್ಟೆಲ್ಲ ವರ್ಗಾವಣೆಗೆ ಕಮಿಷನ್ಸ್ಗಳು, ಇಷ್ಟೆಲ್ಲ ಒಂದು ಅವ್ಯವಹಾರಗಳು ಕೃಷ್ಣಾದಲ್ಲಿ ನಡೀತಾ ಇದೆ. ಇನ್ನೇನಾದ್ರೂ ಕೂಡ ಅವರು ಶಾಸಕರಾಗಿ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ಇನ್ಯಾವ ರೀತಿಯಾದಂತಹ ಒಂದಷ್ಟು ಇವರು ಚಟುವಟಿಕೆಗಳನ್ನ ನಡೆಸಬಹುದು, ವರ್ಗಾವಣೆ ವಿಚಾರಗಳಾಗಿರ್ಬೋದು, ಟೆಂಡರ್ಗಳ ವಿಚಾರದಲ್ಲಿ ಯಾವ ರೀತಿಯಾಗಿ ಇವ್ರು ಮೂಗು ತೋರಿಸಬಹುದು ಅನ್ನುವಂತ ಟಾಂಗ್ ಅನ್ನ ಕೊಡ್ತಾರೆ. ಅದಾದ ಬಳಿಕ ಇದಕ್ಕೆ ಜೆಡಿಎಸ್ ಹಾಗೂ ಈಗ ಬಿಜೆಪಿ ಗಮನಿಸ್ತಾ ಇರಬಹುದು. ಒಟ್ಟು ಮೈತ್ರಿಯಾಗಿ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವುದು ಮುಂದಾಗಿರುವಂತದ್ದು. ಕುಮಾರಸ್ವಾಮಿಯವರ ಈ ಒಂದು ಆರೋಪಕ್ಕೆ ಇವತ್ತು ರಾಜ್ಯ ಬಿಜೆಪಿ ಕೂಡ ತನ್ನ ಅಧಿಕೃತ ಟ್ವೀಟ್ ಮೂಲಕ ಒಂದು ಟಾಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಅದಕ್ಕೆ ಪೂರಕವಾದಂತೆ ಶಾಡೋ ಸಿಎಂ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಸಿದ್ದರಾಮಯ್ಯ ಅವರು ಕೈಕೊಟ್ಟು ನಿಂತಿದ್ದಾರೆ, ಅವರ ಒಂದು ನೆರಳಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ನಿಂತಿದ್ದಾರೆ. ಸೊ ಇದು ಮೀಟರ್ ಕಮಿಷನ್ ಅನ್ನುವಂತ ಆರೋಪವನ್ನು ಕೂಡ ಮಾಡಿ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಕೂಡ ಅವರ ಮಗ ಮಾಜಿ ಶಾಸಕ ಯತೀಂದ್ರ ಅವರೇ ಶಾಡೋ ಸಿಎಂ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವರ್ಗಾವಣೆಗಳಲ್ಲಿ ಕಮಿಷನ್ ದಂಧೆಯನ್ನ ಫಿಕ್ಸ್ ಮಾಡುವಂತದ್ದು, ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಇವರೇ ಮಾಡ್ತಾ ಇದ್ದಾರೆ ಅನ್ನುವಂತ ಮತ್ತಷ್ಟು ಹುರಿಯೋ ಬೆಂಕಿಗೆ ಬೆಂಕಿಯನ್ನ ತುಪ್ಪಸಿರುವಂತ ಕೆಲಸವನ್ನ ಕೂಡ ರಾಜ್ಯ ಬಿಜೆಪಿ ಮಾಡಿದೆ. ಈ ಒಂದು ವರ್ಗಾವಣೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರಗಳು, ಕಮಿಷನ್ ಆರೋಪಗಳಿದೆಯಲ್ಲ, ಈ ವಿಚಾರಗಳನ್ನ ಖುದ್ದು ಈಗ ಜೆಡಿಎಸ್ ಹಾಗೂ ಬಿಜೆಪಿ ಒಟ್ಟಾಗಿ ಸೇರಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಸಿಎಂ ಈಗ ಒಬ್ಬಂಟಿಯಾಗಿದ್ದಾರೆ ವಿಚಾರದಲ್ಲಿ, ಅವರ ಜೊತೆಗೆ ಶಾಸಕರು, ಸಚಿವರುಗಳು ಕೂಡ ಒಂದು ಸಾಥನ್ನ ಕೊಟ್ಟು ಈ ಒಂದು ಕೌಂಟರ್ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ರಾಜಕೀಯ ವಾಕ್ಸಮರ ಕೇವಲ ಇಲ್ಲಿಗೆ ಮಾತ್ರ ನಿಂತಿಲ್ಲ, ಬದಲಾಗಿ ಮತ್ತಿಬ್ಬರು ಪ್ರಮುಖ ನಾಯಕರ ನಡುವೆ ಕೂಡ ಮುಂದುವರೆದಿದೆ ಮಾತಿನ ಸಮರ. ಹಾಗಾದ್ರೆ ಮುಂದಿನ ಸುದ್ದಿ ವಿವರಿಸುತ್ತೆ ಯಾರದು ರಾಜಕೀಯ ನಾಯಕರು, ಹಾಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ಅಂತ ಹೇಳಿ 3 ಪ್ರಶ್ನೆಗಳತ್ತ ಗಮನ ಕೊಡೋಣ. ಯಾರ ನಡುವೆ ಆಗಿದೆ ವಾಕ್ಸಮರ ಅನ್ನೋ ಪ್ರಶ್ನೆಗೆ ಉತ್ತರ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ನಡುವೆ ನಡೀತು ಮಾತಿನ ಚಕಮಕಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತು ವಾಕ್ಸಮರ ಅನ್ನೋ ಪ್ರಶ್ನೆಗೆ ಉತ್ತರ ಮೆಡಿಕಲ್ ಕಾಲೇಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಇವರು ನೀವಿದ್ದಾಗ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂತ ಅವರು ಹೀಗೆ ನಡೀತು ಮಾತಿನ ಸಮರ. ಯಾಕಾಗಿ ನಡೀತು ಮಾತಿನ ಸಮರ ಅನ್ನೋದಕ್ಕೆ ಈ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭವಾದ ಮಾತು ನಂತರದಲ್ಲಿ ವಾಕ್ ಸಮರದ ಸ್ವರೂಪವನ್ನ ಪಡ್ಕೊಳ್ತಾ ಹೋಯಿತು. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ಮೆಡಿಕಲ್ ಕಾಲೇಜಿನ ಸುತ್ತ ನಡೆದ ಟಾಕ್ ವಾರ್ ಯಾವ ರೀತಿ ಇತ್ತು ಅನ್ನೋದನ್ನ ವಿವರಿಸುತ್ತೆ ಈ ಅಂಶಗಳು. ಸತ್ಯಸಾಯಿ ಮೆಡಿಕಲ್ ಕಾಲೇಜಿಗೆ ಅನುಮತಿಗೆ ಸಂಬಂಧಪಟ್ಟಂತೆ ಶುರುವಾಯಿತು ವಾಕ್ ಸಮರ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಧ್ಯೆ ಈ ವಾಕ್ ಸಮರ ನಡೆದಿದೆ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಈ ಒಂದು ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಕೇಳ್ತಾರೆ ಅಶ್ವಥ್ ನಾರಾಯಣ್. ಇದಕ್ಕೆ ನೇರವಾಗಿ ನಿಮ್ ಕೈಲೇ ಅಧಿಕಾರ ಇತ್ತು, ಆಗ ಯಾಕೆ ನೀವು ಅನುಮತಿಯನ್ನ ಕೊಡ್ಲಿಲ್ಲ ಅನ್ನೋ ಕೌಂಟರ್ ಪ್ರಶ್ನೆಯನ್ನ ಕೇಳ್ತಾರೆ ಡಿಕೆ ಶಿವಕುಮಾರ್. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ಇದು ನೀವು ಬಂದಿರೋ ಮಾರ್ಗ ಸರಿಯಾದದ್ದಲ್ಲ, ಬದಲಾಗಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಆ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯವಾಗದೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದೆ ಅನ್ನೋ ಆರೋಪವನ್ನ ಅಶ್ವಥ್ ನಾರಾಯಣ್ ಅವರು ಮಾಡ್ತಾರೆ. ಹೀಗೆ ಮುಂದುವರೆದ ಅಶ್ವಥ್ ನಾರಾಯಣ್ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವಿನ ಈ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ ಅನುಮತಿಯ ಮಾತುಕತೆ ವಾಕ್ ಸಮರದ ಸ್ವರೂಪ ಪಡೆದಿದ್ದು ಹೇಗೆ ಕೇಳಿಸ್ಕೊಳ್ಳಿ. 100% ಫ್ರೀ ಅಡ್ಮಿಷನ್ ಅನ್ನ ಫೀಸ್ ಅನ್ನು ತಗೊಳ್ಳದೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ದಯವಿಟ್ಟು ಅದಕ್ಕೆ ಅನುಮತಿ ಕೊಡುವಂತದ್ದು ಈಗ ತಕ್ಷಣ ಸರ್ಕಾರದಿಂದ ಆಗ್ಬೇಕು ಅನ್ನೋಂಥದ್ದು. ಈಗ ಸತ್ಯಸಾಯಿ ಸಂಸ್ಥೆ ಎಲ್ಲರಿಗೂ ಕೂಡ ಗೌರವವಿದೆ, ಅದು ವಿಶ್ವಾಸ ಇದೆ. ಯಾಕೆ ಕೊಡ್ಲಿಲ್ಲ, ಈಗ ಯಾಕೆ ಡಿಲೇ ಅಂತ ನೋಡಿ ಮತ್ತೆ ಆದಷ್ಟು ಬೇಗನೆ ಕೊಡಿ. ಈಗ ನಿಮಗೆ ಕೊಡೋ ಭಾಗ್ಯ ಸಿಕ್ಕಿದೆ, ನಿಮ್ಗೆ ಕೊಡಬೇಕು ಅಂತ ಮನಸ್ಸಿಲ್ಲ ಅಂತ ಹೇಳಿ ನಿಮ್ಮ ಮಂತ್ರಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಇದು ವಾದ ಮಾಡುವಂತದ ಏನೋ ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಆಗ್ಲಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀರಲ್ಲ ನೀವೇನಾದ್ರು ಕೊಡ್ತಾ ಇದ್ದೀರಾ? ನಿಮ್ಗೇನು ಏನ್ ಕಷ್ಟ ಇಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ,
ನಿಮಗೆ ಅನುಮತಿ ಕೊಡಕ್ಕೆ ಏನಾದ್ರು ಕಷ್ಟ ಆಗಿದ್ಯಾ? ಅಧ್ಯಕ್ಷ ಏನ್ ನೀವು ಮಾತಿನ ಅರ್ಥ ಏನು? ನಿಮ್ಮ ಮಾತಿನ ಅರ್ಥ ಏನು? ನಿಮ್ಮ ಮಾತಿನ ಅರ್ಥ ಏನ್ರಿ? ಸರ್ಕಾರ ನೀವು ಅನುಮತಿ ಕೊಡ್ತೀರಾ ಇಲ್ವಾ ಅಂತ ಹೇಳ್ಬೇಕು. ಹೇಳಿ ನಿಮ್ ಕಷ್ಟ ಏನಾಗಿತ್ತು? ಇವಾಗ ಕೊಟ್ಟಿಲ್ಲಪ್ಪ, ನೀವು ಕೊಡಿ ಅಂತ ಕೇಳ್ತಾ ಇದೀವಿ. ಮಂತ್ರಿ ಉದ್ಘಾಟನೆ ಮಾಡಿದಂತ ಜಾಗಕ್ಕೆ ಭಾಗ್ಯ ಸಿಕ್ಕಿದೆ, ಖುಷಿ ಪಡಿ. ಬೇರೆ ಪಾಯಿಂಟ್ ಕೊಡ್ತೀವಿ ಅಂತ ಹೇಳಿ ಖುಷಿ ಪಡ್ಬೇಕು. ನಮ್ ಭಾಗ್ಯ ಫ್ರೀಯಾಗಿ ಅಡ್ಮಿಷನ್ ಕೊಡ್ತಾ ಇದಾರೆ. ನಿಮ್ಮಿಂದ ಕೇಳ್ತಾ ಇದಾರೆ, ನಿಮ್ಮಿಂದ ಜಮೀನ್ ಕೇಳ್ತಾ ಇದಾರೆ. ಅನುಮತಿ ಕೊಡಕ್ಕೇನ್ರಿ? ಸರ್ಕಾರದ ಉತ್ತರ ಮಾಡ್ತೀವೋ ಮಾಡೋದು ನೀವು ಮಾಡಿ. ಹಾಮಿನ ಮಾತುಗಳು ಗ್ಯಾರಂಟಿನೂ ಕೊಡದೇನೆ ಅಧಿಕಾರದಲ್ಲಿ ಇದ್ದೀರಾ? ನಿಮ್ಮನ್ನ ನೋಡಿ ಏನು ಅಧಿಕಾರ ಕೊಟ್ಟಿಲ್ಲ, ನಿಮ್ಮನ್ನ ನೋಡಿ ಏನು ಓಟ್ ಕೊಟ್ಟಿಲ್ಲ. ಇನ್ನು ರಾಜ್ಯ ಸರ್ಕಾರದ ಮತ್ತೊಬ್ಬ ಸಚಿವನಿಗೆ ನಾಗಮಂಗಲದ ಡ್ರೈವರ್ ಕಮ್ ನಿರ್ವಾಹಕನ ಆತ್ಮಹತ್ಯೆ ಪ್ರಹಸನ ಉರುಳಾಗೋ ಸಾಧ್ಯತೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ನೋಡೋಣ ಬ್ರೇಕ್ನ ನಂತರ.